Hello, NEET aspirants. Welcome to Elegant Electronics. ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ವೆಬ್ಸೈಟಲ್ಲಿ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಪ್ರೆಸ್ ನೋಟು ಆನ್ 2nd ಜುಲೈ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಏನು ಅಂತ ನೋಡ್ಬೋಣ. ಫಸ್ಟು ಇದೇನು ಒಳ್ಳೆ ನ್ಯೂಸ್ ಅಲ್ಲ, ನಾಟ್ ಎ ಗುಡ್ ನ್ಯೂಸ್, ಆದ್ರೂ ತಿಳ್ಕೊಳ್ಳೇಬೇಕು. The application for increase of seats and starting of new courses for both UG and PG received by the Medical Assessment and Rating Board for academic year 25-26 shall be cancelled and not processed further. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೋ ಒಂದು ಕಾಲೇಜ್ ಅಂತ ಹೇಳೋದಕ್ಕಿಂತ ಕರ್ನಾಟಕದ ಮೆಡಿಕಲ್ ಕಾಲೇಜ್, ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಇಲ್ಲಿ ಈ ವರ್ಷ ಇನ್ಕ್ರೀಸ್ ಆಫ್ ಸೀಟ್ಸ್ ಅಂತಿತ್ತು. ಯೂಶಲಿ ಎವ್ರಿ ಇಯರ್ 150 ಇರೋರು 200 ಹೋಗ್ತಾರೆ, 200 ಇರೋರು 250 ಹೋಗ್ತಾರೆ. ಸೊ ಆ ಥರ ಹೋಗಬೇಕಾದ್ರೆ ಇನ್ಸ್ಪೆಕ್ಷನ್ ಬರ್ತಾರೆ NMC ಅವರು. NMC ಅವರು ಇನ್ಸ್ಪೆಕ್ಷನ್ಗೆ ಬೇರೆ ಬೇರೆ ಕಾಲೇಜಲ್ಲಿರೋ ಪ್ರೊಫೆಸರ್ಸು ಡಾಕ್ಟರ್ಸ್ನ ತಗೋತಾರೆ. ಸೊ ಒಬ್ಬರು ಸೀನಿಯರ್ ಡಾಕ್ಟರ್ ವರ್ಕಿಂಗ್ ಆಸ್ ಅಸೆಸರ್ ಅಂದರೆ ಅಸೆಸ್ ಮಾಡೋಕೆ ಹೋಗ್ತಾರೆ, ಆ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ, ಟೀಚಿಂಗ್ ಫ್ಯಾಕಲ್ಟಿ ಇದ್ದಾರಾ ಇಲ್ಲ ಅಂತೆಲ್ಲ ಚೆಕ್ ಮಾಡಿ ಒಂದು ರಿಪೋರ್ಟ್ ಕೊಡ್ತಾರೆ. ಪಾಸಿಟಿವ್ ರಿಪೋರ್ಟ್ ಅಂದರೆ ಅವ್ರಿಗೆ ಇಂಟೇಕು ಜಾಸ್ತಿ ಆಗುತ್ತೆ, ಇಲ್ಲ ಅಂದರೆ ಇಂಟೇಕು ಹಾಗೆ ಇರುತ್ತೆ. ಸೊ ಇವರು ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಪಾಸಿಟಿವ್ ರಿಪೋರ್ಟ್ ಕೊಡೋದಕ್ಕೆ 10 ಲಕ್ಷ ತೊಗೊಂಡಿದ್ರು ಆ ಕಾಲೇಜಿಂದ, ಇನ್ ಎಕ್ಸ್ಚೇಂಜ್ ಆಫ್ ಎ ಪಾಸಿಟಿವ್ ಅಸೆಸ್ಮೆಂಟ್ ರಿಪೋರ್ಟ್ ವಿತ್ ರೆಸ್ಪೆಕ್ಟ್ ಟು ಎ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇನ್ ಕರ್ನಾಟಕ. ಬೇರೆ ಸ್ಟೇಟ್ ಆಗಿದ್ರೆ ನಾನೇನೋ ತಲೆ ಕೆಡಿಸ್ಕೋತಿರ್ಲಿಲ್ಲ. ನಮ್ಮ ಕರ್ನಾಟಕದ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜು ಇಂದ 10 ಲಕ್ಷ ತೊಗೊಂಡಿದ್ದಾರೆ, ಕಾಲೇಜವರು ಕೊಟ್ಟಿದ್ದಾರೆ. ಸೊ ಆ ಕಾಲೇಜಿಗೆ ಈಗ ಏನು ಪನಿಷ್ಮೆಂಟ್ ಆಗಿದೆ, ದ ಅಪ್ಲಿಕೇಶನ್ ಫಾರ್ ಇನ್ಕ್ರೀಸ್ ಆಫ್ ಸೀಟ್ಸ್ ಅಂಡ್ ಸ್ಟಾರ್ಟಿಂಗ್ ನ್ಯೂ ಕೋರ್ಸಸ್ ಫಾರ್ ಬೋತ್ UG and PG ರಿಸೀವ್ಡ್ ಬೈ ದ Medical Assessment and Rating Board for academic year 25-26 shall be cancelled and not processed further. ಸೊ ಮಿನಿಮಮ್ಮು ನಿಮಗೆ MBBS ಸೀಟ್ಸು ನನ್ನ ಪ್ರಕಾರ 150 ಕಡಿಮೆ ಆಗುತ್ತೆ. ಯಾವುದೋ ಒಂದು ಕಾಲೇಜು, ಕಾಲೇಜು, ಯಾಕೆಂದರೆ ಯಾವ ಕಾಲೇಜು ಅಂತ ಇಲ್ಲಿ ಏನೂ ಇಲ್ಲ. ಸೊ ದಿಸ್ ಇಸ್ ದ ಅಫಿಷಿಯಲ್ ಪ್ರೆಸ್ ರಿಲೀಸ್ ಫ್ರಮ್ ದ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಆ್ಯಂಡ್ MERB ಅಂದರೆ ಮೆಡಿಕಲ್ ಅಸೆಸ್ಮೆಂಟ್ ಆ್ಯಂಡ್ ರೇಟಿಂಗ್ ಬೋರ್ಡ್. ನೀವು NMC ವೆಬ್ಸೈಟ್ಗೆ ಹೋಗಿ ನೋಡಬಹುದು. ಯೂಶಲಿ ಈ ಟೈಮಲ್ಲೆಲ್ಲ ಗುಡ್ ನ್ಯೂಸ್ ಬರುತ್ತೆ, ಇಂಥ ಕಾಲೇಜು ಹೊಸ ಕಾಲೇಜ್ ಬಂತು, ಇಲ್ಲ ಇರೋ ಕಾಲೇಜಲ್ಲಿ ಇಂಟೇಕ್ ಜಾಸ್ತಿ ಆಯಿತು ಅಂತ. ಸೊ ಫಸ್ಟ್ ಟೈಮು ನಮ್ಮ ಕರ್ನಾಟಕದ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜು ಈ ಥರ ಏನೋ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಯಾರ ಹತ್ರ ಅಂದರೆ CBI ಹತ್ರ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹತ್ರ ಮೇಯಲ್ಲೇ ಸಿಕ್ಕಾಕೊಂಡಿದ್ರು, ಈಗ ಪನಿಷ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಪನಿಷ್ಮೆಂಟು, ಬಟ್ 150 ಜನ ಹುಡುಗರಿಗೆ ಸೀಟ್ ಸಿಕ್ತಿತ್ತು. ಸೊ ಈಗ ಆ ಸೀಟುಗಳು ಕಡಿಮೆ ಆಯಿತು. ಸೊ ಈ ನಷ್ಟ ತುಂಬಿಸ್ಕೋಬೇಕು ಅಂದರೆ ನಮಗೊಂದೆರಡು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಬೇರೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸಲ್ಲಿ ಇಂಟೇಕ್ ಜಾಸ್ತಿ ಆದರೆ ತುಂಬ ಅನುಕೂಲ ಆಗುತ್ತೆ. ದಿಸ್ ಈಸ್ ಫಾರ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.